ಒಬ್ಬ ವ್ಯಕ್ತಿ ಪೋಸ್ಟ್ ಹಾಕಿದ್ರು, ಗುಮ್ಮಡಿ ನರಸಯ್ಯ ಒಬ್ಬ ಕಮ್ಯುನಿಸ್ಟ್ ಅಂತ. ಹೂ ಕಣ್ರಿ, ಕಮ್ಯುನಿಸ್ಟ್ ಆದ್ರೂ ಕೂಡ ಆತನ ಐಡಿಯಾಲಜಿ, ಆತನ ಸರಳ ಜೀವನವನ್ನ ಒಂದ್ಸಲ ನೋಡಿ, ಇಲ್ಲ ಅವರ ಊರಿಗೆ ಆಂಧ್ರ ಪ್ರದೇಶಕ್ಕೆ ಹೋಗಿ ಒಂದ್ಸಲ ಭೇಟಿ ಆದ್ರೆ ಅವ್ರನ್ನ ಮಾತಾಡಿಸಿ. ಈ ಪ್ರಸ್ತುತ ನಮ್ಮ ಕರ್ನಾಟಕದ ರಾಜಕಾರಣಿಗಳನ್ನ ನೋಡಿದ್ರೆ ಒಬ್ಬೊಬ್ಬರಿಗೆ 200-300 ಕೋಟಿಗಳನ್ನ ಲೂಟಿ ಮಾಡಿ ಸ್ವಿಸ್ ಬ್ಯಾಂಕ್ ನಾಗ ಇಟ್ಟು ಅಚ್ಚದೀನ್ ಬರುತ್ತೆ ಅಂತಂದು ಸುಳ್ಳು ಹೇಳುವಂತ ರಾಜಕಾರಣಿಗಳೇ ಜಾಸ್ತಿ. ಆದ್ರೂ ಕೂಡ ನಾವು ಏನ್ ಹೇಳ್ಬೇಕು ಅಂತ ಹೋಗ್ತಿದೀವಲ್ಲ, ಆತ ಕಮ್ಯುನಿಸ್ಟ್, ಈತ ಲೆಫ್ಟಿಸ್ಟ್, ಆತ ರೈಟಿಸ್ಟ್ ಅನ್ನುವಂತ ಸಿದ್ಧಾಂತವನ್ನ ನಾವು ಈ ಚಿತ್ರದಲ್ಲಿ ಯಾವ್ಯಾವ ಪಕ್ಷಗಳು ಯಾವ್ಯಾವ ರೀತಿಯಾಗಿ ರೂಲ್ ಅನ್ನ ಮಾಡ್ತವೆ, ಈ ಗುಮ್ಮಡಿ ನರಸಯ್ಯ ಈ ಆಂಧ್ರ ಪ್ರದೇಶವನ್ನ ಹೇಗೆ ತನ್ನ ಸತತವಾಗಿ 5 ವರ್ಷಗಳ ಕಾಲ ಆಡಳಿತವನ್ನ ಮಾಡ್ತಾರೆ, ರಿಯಲ್ ಲೈಫ್ ನಲ್ಲಿ ಕೂಡ ಇವ್ರು ಮಾಡಿದ್ದಾರೆ ಬಿಡಿ. ಇದನ್ನ ಈ ರೀತಿ ವಿನೋಬ ರೀತಿಯಲ್ಲಿ ತೋರಿಸುವಂತಹ ಒಂದು ಇದೆಯಲ್ಲ, ಈ ಸಾಹಸವನ್ನ ಆಂಧ್ರದವ್ರು ಮಾಡ್ತಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ವಿವಿಧವಾಗಿ ಒಂದೊಂದು ಒಳ್ಳೆ ರೀತಿಯಾಗಿ ಕಂಟೆಂಟ್ ಬರುವಂತ ಸಿನಿಮಾಗಳಿವೆ.